ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಫುಲ್ ಯುಗಾದಿ ಸೆಲೆಬ್ರೇಷನ್ ನಿಮ್ಮನೇಲುವೆ? ನಮಸ್ಕಾರ ಗುರು. ಮತ್ತೊಮ್ಮೆ ಎಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡಿಗೊಂಡು ಈ ಸಾಂಗ್ಲಿಯಾನ. ಹಾಗೂ ಸಮಸ್ತ ನಾಡಿನ ಜನತೆಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡೋಣ ನಮ್ಮ ಮನೇಲಿ ಯಾವ ಥರ ಯುಗಾದಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಬೇವು ಬೆಲ್ಲ ತಿಂದು ಈ ಒಂದು ಯುಗಾದಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿ. ನೆನ್ನೆ ನಾವು ಮತ್ತು ಕಾಂತರಾಜ್ IPS ಅವರು ಮರಗಳ ಮೇಲೆ ಹತ್ತಿ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಬಂದ್ವಿ ಮನೆಗಳಲ್ಲಿ ಇಡೋಕ್ಕೆ. ನೋಡ್ಬೋದು ನೀವು, ನಮ್ಮ ಅಜ್ಜಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದೆ. ಗೀಟು ಬಾಗಿಲು ಎಲ್ಲೂ ಬಿಡದಲ್ಲಿ ಎಲ್ಲ ಕಡೆನೂ ಇಟ್ಟಿದೆ. ಈ ವಿಚಾರ ನಿಮಗೆ ಗೊತ್ತಿದೆಯಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಆರು ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಬಾಗಿಲುಗಳಲ್ಲಿ ತೋರಣಕ್ಕೆ ಹಾಗೂ ಈ ಥರ ಎಂಟ್ರೆನ್ಸಲ್ಲಿ ಅಲ್ಲಿ ನೋಡ್ಬೋದು, ಆ ಎಂಟ್ರೆನ್ಸಲ್ಲಿ ತೋರಣಕ್ಕೆ ಏನಕ್ಕೆ ಇಡ್ತಾರೆ ಅಂತಂದರೆ, ಮಾವಿನ ಸೊಪ್ಪು ಎಚ್ಚೆತ್ತವಾಗಿ ಈ ಏರಲ್ಲಿರೋಂಥ ಬ್ಯಾಕ್ಟೀರಿಯಾಸ್ಗಳನ್ನು ಹಿಡಿದು ನಮಗೆ ಫ್ರೆಶ್ ಏರ್ ಕೊಡುತ್ತೆ. ಅದು ತುಂಬ ದಿನಗಳ ಕಾಲ ಈ ಕೆಲಸವನ್ನು ಮಾಡುತ್ತೆ. ಮರದಲ್ಲಿದ್ದಾಗಲೂ ಮಾಡುತ್ತೆ. ನಾವು ಅದನ್ನು ಈ ಥರ ಕಟ್ ಮಾಡ್ಕೊಂಡು ತಗೊಂಬಂದು ಇಟ್ಟಾಗೂ ಸಹ ಸುಮಾರು ದಿನಗಳ ಕಾಲ ಈ ಥರ ಒಂದು ಕೆಲಸನ ಮಾಡುತ್ತಂತೆ. ಹಾಗೆ ಈ ಒಂದು ಯುಗಾದಿ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ನಾವು ವಿಂಟರ್ ಸೀಸನ್ ಚಳಿಗಾಲನ ಮುಗಿಸಿ ಬೇಸಿಗೆಗಾಲಕ್ಕೆ ಬರ್ತಾ ಇರ್ತೀವಿ. ಸೊ ಯಥೇಚ್ಛವಾಗಿ ಬ್ಯಾಕ್ಟೀರಿಯಾಸ್ಗಳು ಹಾಗೆ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಏನು ಬ್ಯಾಕ್ಟೀರಿಯಾಸ್ಗಳು ವೇರಿಯೇಷನ್ಸಿಂದ ಜಾಸ್ತಿ ಆಗ್ತಾ ಇರ್ತವೆ. ಅದನ್ನು ಕಮ್ಮಿ ಮಾಡೋಕ್ಕೆ ಈ ಬೇವಿನ ಸೊಪ್ಪು, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಬೇವಿನ ಸೊಪ್ಪು ಮೆಡಿಕಲಲ್ಲಿ ತುಂಬ ಹೆಸರುವಾಸಿ ಇರೋಂಥ ಒಂದು ಸೊಪ್ಪದು. ಅದು ನಮ್ಮ ರಕ್ತದಲ್ಲಿರುವಂಥ ಕಲ್ಮಶಗಳನ್ನು ತೆಗೆದಾಕಿ ಪ್ಯೂರಿಫೈ ಮಾಡಿ ಆಮೇಲೆ ನಮಗೆ ರಕ್ತದ ಒತ್ತಡ ಅಂದರೆ BP ತುಂಬ ಏರಿಳಿತಗಳ ಇಲ್ಲದೆ ಸಮಾನವಾಗಿ ಮಾಡುತ್ತೆ. ಅದರ ಕೆಲಸ ಬೇವಿನ ಸೊಪ್ಪುದಿದೆ. ಸೊ ಇದು ಸೈಂಟಿಫಿಕಲಿ. ಇನ್ನು ನಮ್ಮ ಇದು ಧರ್ಮದ ಪ್ರಕಾರ ಎಲ್ಲರೂ ಹೊಸ ಚಿಗುರು ಅಂದರೆ ನೀವಿಲ್ಲಿ ನೋಡ್ಬೋದು, ತೋರಿಸ್ತೀನಿ ನೋಡಿ, ಪ್ರತಿಯೊಂದು ಗಿಡನೂ ಸಹ ಹೊಸ ಚಿಗುರಿನಿಂದ ಕೂಡಿದೆ. ನೋಡಿ ಇಲ್ಲಿ ನೋಡಿ. ಹಾಗೆ ಹೊಂಗೆ ಮರ ನೋಡಿ, ತೋರಿಸ್ತೀನಿ ನೋಡಿ. ಹೊಂಗೆ ಮರ ನೋಡಿ, ಇದು ಕಾಡು ಬಾದಾಮಿ ಮರ. ಇಲ್ಲಿ ಹೊರಗಡೆ ಇನ್ನೊಂದು ಹೊಂಗೆ ಮರ ಇದೆ, ತೋರಿಸ್ತೀನಿ ನೋಡಿ. ಹಾಗೆ ನುಗ್ಗೆ ಮರ. ಈ ಥರ ಪ್ರತಿ ಮರನೂ ಸಹ, ಪ್ರತಿ ಗಿಡನೂ ಸಹ ಗಿಡನೂ ತೋರಿಸ್ಬಿಡ್ತೀನಿ, ಒಂದೇ ನಿಮಿಷ. ನೋಡ್ಬೋದು ಇಲ್ಲೆಲ್ಲ ನೋಡಿ ಈ ಗಿಡ ನೋಡಿ, ಇಲ್ಲಿ ಚಿಗುರು ನೋಡಿ. ಇದೇ ರೀತಿ ಪ್ರತಿ ಗಿಡನೂ ಸಹ ಈ ಒಂದು ಸಂದರ್ಭದಲ್ಲಿ ಹೊಸ ಚಿಗುರನ್ನು ಒಡೆದು ಹೊಸ ವರ್ಷನ ಆಗಮನ ಮಾಡಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನಾವು ಯುಗಾದಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇದು ಏಕೈಕ ನಮ್ಮ ಧರ್ಮದಲ್ಲಿ ಮಾತ್ರ ಈ ಥರ ಇರೋದು. ಸುಮ್ಮನೆ ನಾವು ಜನವರಿ 1ನೇ ತಾರೀಕು ಕುಡಿದು ಗಿಡ್ದು ಎಂಜಾಯ್ ಮಾಡಿಕೊಂಡು ಮಾಡೋಂಥ ಹೊಸ ವರ್ಷ ನಮ್ಮದಲ್ಲ. ನಮ್ಮ ಹೊಸ ವರ್ಷ ಇಡೀ ಪ್ರಕೃತಿಯೇ ಆಚರಣೆ ಮಾಡಬೇಕು ಅಂಥ ಹೊಸ ವರ್ಷ. ಹೆಮ್ಮೆಯಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ.
ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ, ಸಿಹಿ ತಿನ್ನಿ, ಕಹಿ ತಿನ್ನಿ. ನಿಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡೂ ಸಮಾನವಾಗಿರಲಿ. ಎರಡೂ ಸಮಾನವಾಗಿದ್ರೇ ಜೀವನ. ಒಂದು ಜಾಸ್ತಿಯಾಗಿ ಒಂದು ಕಮ್ಮಿ ಆದರೂ ಅದು ಸರಿ ಅನ್ಸಲ್ಲ. ಅದೇ ರೀತಿ ನನಗೆ ಗೊತ್ತಿರೋ ಇನ್ನೊಂದು ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ದಿನದಲ್ಲಿ ಹಗಲು ಮತ್ತು ರಾತ್ರಿ ಸಮಾನವಾಗಿರುತ್ತಂತೆ. ಸೇಮ್ ಬೇವು ಬೆಲ್ಲದ ಥರ ಹಗಲು ಮತ್ತು ರಾತ್ರಿ ಆಗೋದು ವೇರಿಯೇಷನ್ಸು ಸಮಾನವಾಗಿರುತ್ತೆ. ಬಟ್ ನೀವು ಚಳಿಗಾಲದಲ್ಲಿ ನೋಡ್ಬೋದು, ಬೆಳಗ್ಗೆ ಲೇಟಾಗಿ ಆಗುತ್ತೆ, ಕತ್ತಲು ಬೇಗ ಆಗಿಬಿಡುತ್ತೆ. ಬಟ್ ಇನ್ನು ಮುಂದೆ ಬೇಸಿಗೆಗಾಲದಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆನೂ ಬೇಗ ಆಗುತ್ತೆ, ಕತ್ಲೂ ಲೇಟಾಗಿ ಆಗುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಒಂದೇ ಥರ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಇವತ್ತು ಅಮಾವಾಸ್ಯೆ ಬೇರೆ. ಎಲ್ಲರೂ ಸ್ವಲ್ಪ ಸೇಫಾಗೂ ಇರಿ, ಸೇಫಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡಿ ಮನೇಲಿ. ನಮ್ಮ ಮನೆ ಒಳಗಡೆ ಬೇರೆ ಬೇರೆ ಯಾವ್ಯಾವ ಥರ ಸೆಲೆಬ್ರೇಷನ್ ನಡೀತಾ ಇದೆ ತೋರಿಸ್ತೀನಿ. ನಮ್ಮ ಅಜ್ಜ ಬೆಳಗ್ಗೆನೇ ಎದ್ದು ಒಲೆ ಉರಿ ಹಾಕಿದೆ. ನೀರು ಸಹ ಫುಲ್ಲು ಕಾದಿದೆ ನೋಡಿ. ಅವು ಫುಲ್ ಸುಟ್ಟೋಗ್ತಾ ಇದ್ದಾವೆ. ಫುಲ್ಲು ಇವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ. ಈ ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದೇ ಒಂಥರ ಮಜಾ. ಅದರಲ್ಲೂ ಇವತ್ತಿನ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಿದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಅದನ್ನು ನಾನು ವಿಡಿಯೋದಲ್ಲಿ ಎಷ್ಟೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಯಾರೆಲ್ಲ ಇವತ್ತಿನ ದಿನ ಮೈಗೆ ಎಣ್ಣೆ ಹಚ್ಕೊಂಡು ಅಂಡೆ ಒಲೆ ನೀರಲ್ಲಿ ಸ್ನಾನ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡಿ. ನಿಮ್ಮ ಅನುಭವವನ್ನು ಶೇರ್ ಮಾಡಿ. ನಾರ್ಮಲಾಗಿ ಸೋಲಾರ್ ನೀರಲ್ಲಿ ಅಥವಾ ಹೀಟ್ರಲ್ಲಿ ಗೀಝರಲ್ಲಿ ಸ್ನಾನ ಮಾಡೋರಿಗೆ ಈ ಒಂದು ಅನುಭವ ಸಿಗಲ್ಲ. ಹಳ್ಳಿ ಮಜಾನೇ ಬೇರೆ ರೀ. ಅದರಲ್ಲೂ ಈ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಹಳ್ಳೆಣ್ಣೆ ಫುಲ್ಲು ಬಾಡಿಗೆಲ್ಲ ಹಚ್ಕೋಬೇಕು. ನೀವು ಎಣ್ಣೆ ಸ್ನಾನ ಮಾಡ್ತಾ ಇದ್ದೀರಾ ಇಲ್ವಾ? ಫುಲ್ಲು ಬಾಡಿಗೆಲ್ಲ ಎಣ್ಣೆ ಹಚ್ಚಿದಾಯಿತು. ಹಳ್ಳೆಣ್ಣೆ ಅಥವಾ ಕೈ ಎಣ್ಣೆ ಅಂತ ಸಹ ಕರೀತಾರೆ. ಅದಕ್ಕೊಂದು ಸ್ವಲ್ಪ ಅರಿಶಿನ, ಪ್ಯೂರ್ ಅರಿಶಿನ ಮಿಕ್ಸ್ ಮಾಡಿ ಕೆಂಡದಲ್ಲಿ ಕಾಯಿಸಿ ಆ ಬಿಸಿ ಎಣ್ಣೆನ ಫುಲ್ ಬಾಡಿಗೆ ಹಚ್ಚಿದಾಯಿತು. ಈಗ ಬಿಸಿಲು ಕಾಯಿಸೋದು ಒಂದೇ ಇರೋದು. ನೀವು ಎಲ್ಲ ಎಣ್ಣೆ ಸ್ನಾನ ಮಾಡಿ. ಏನಕ್ಕಪ್ಪ ಎಣ್ಣೆ ಸ್ನಾನ ಮಾಡಬೇಕು ಅಂತಂದರೆ, ನಾವು ಈ ಒಂದು ಚಳಿಗಾಲನ ಮುಗಿಸಿ ಬೇಸಿಗೆಗಾಲಕ್ಕೆ ಎಂಟ್ರಿ ಆಗ್ತಾಯಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಡಿ ತುಂಬ ರ್ಯಾಷಸ್ ಥರ ಆಗಿರುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ನೀವೆಲ್ಲರೂ ಮಾಯ್ಶ್ಚರೈಸರ್ಸು ಅದು ಇದು ಅಂತ ಯೂಸ್ ಮಾಡ್ತಾಯಿರ್ತೀರ ಆ ರ್ಯಾಷಸ್ನ ಕಮ್ಮಿ ಮಾಡೋಕ್ಕೆ. ಬಟ್ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈ ಥರ ಒಂದು ಮಾಯ್ಶ್ಚರೈಸರ್ಸ್ನ ಮಾಡಿದರು. ಮೀನ್ಸ್ ಎಣ್ಣೆ ಸ್ನಾನ. ಈ ಒಂದು ಎಣ್ಣೆನ ಬಾಡಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಬಾಡೀಲಿ ಕಮ್ಮಿ ಆಗಿರೋಂಥ ಆಯಿಲ್ ಕಂಟೆಂಟು ಜಾಸ್ತಿ ಆಗುತ್ತೆ. ಹಾಗೂ ಈ ಸಮ್ಮರ್, ಈ ಒಂದು ಬೇಸಿಗೆಯ ಶಾಖವನ್ನು ತಡ್ಕೊಳ್ಳೋಕ್ಕೆ ಹೆಲ್ಪ್ ಸಹ ಮಾಡುತ್ತೆ. ಸೊ ಎಣ್ಣೆ ಸ್ನಾನ ಅಂದರೆ ಮುಂಚೆ ಎಲ್ಲ ತಿಂಗ್ಳಿಗೊಂದು ಸತಿ ಪ್ರತಿ ಹಬ್ಬದ ಟೈಮಲ್ಲೂ ಸಹ ಎಣ್ಣೆ ಸ್ನಾನ ಮಾಡೋರು. ಬಟ್ ಈಗ ಎಲ್ಲ ವರ್ಕ್ ಶೆಡ್ಯೂಲ್ದಲ್ಲಿ ಬ್ಯುಸಿ ಇರೋದ್ರಿಂದ ಈ ಒಂದು ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನನ ಫೇಮಸ್ ಮಾಡಿದ್ದಾರೆ. ಗುರು ನೋಡ್ಬೋದು, ಸೀಗೆಕಾಯಿ ಬಿಸಿ ಅಂಡೆ ಒಲೆಯ ನೀರು ಎಲ್ಲ ರೆಡಿಯಾಗಿದೆ. ಜಗ ಅಂತ ಸ್ನಾನ ಮಾಡ್ತಾ ಇರೋದೆ. ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿ ಬೇವು ಬೆಲ್ಲ ತಿನ್ನೋ ಅಂಥ ಒಂದು ಸಮಯ. ಅದಕ್ಕಿಂತ ಮುಂಚೆ ಈ ಒಂದು ಹಬ್ಬದಲ್ಲಿ ಯಥೇಚ್ಛವಾಗಿ ಜನಗಳು ಹೊಸ ಬಟ್ಟೆನ ಉಡೋ ಅಂಥ ಒಂದು ಸಂಪ್ರದಾಯ. ಏಕೆಂದರೆ ಹೊಸ ವರ್ಷ, ಹೊಸತನ, ಹೊಸ ಬಟ್ಟೆ ಉಟ್ಟು ಸಡಗರದಿಂದ
ಸೆಲೆಬ್ರೇಟ್ ಮಾಡೋಣ ಅಂತ. ಅದೇ ಥರ ನಾನು ಯಾವುದೋ ಹೊಸ ಬಟ್ಟೆ ತೊಗೊಂಡಿಲ್ಲ ಈ ಸತಿ. ಯಾವುದಿದೆ ಅದನ್ನೇ ಹಾಕ್ಕೊಂಡು ದೇವರ ಪೂಜೆಯನ್ನು ಮುಗಿಸಿ ಬೇವು ಬೆಲ್ಲ ತಿಂದು ಅಜ್ಜಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಒಬ್ಬಟ್ಟನ್ನ ಬಡಿಬೇಕು, ಸಕ್ಕತ್ತಾಗಿರುತ್ತೆ. ತೋರಿಸ್ತೀನಿ ತಡೀರಿ. ಈಗ ಪೂಜಾ ಸಮಯ. ನಮ್ಮ ಮನೆಯ ದೇವರ ಮನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯುಗಾದಿ ನಿಮ್ಮೆಲ್ಲರಿಗೂ ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಖುಷಿಯಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ, ನಗ್ನಗ್ತಾ ಇರಿ. ದೇವರಿಗೆ ನೈವೇದ್ಯಕ್ಕೆ ನಮ್ಮಜ್ಜಿ ಒಬ್ಬಟ್ಟು, ತುಪ್ಪ, ಗೊಜ್ಜು, ಅನ್ನ ಸಾರು ಮಾಡಿದ್ದಾರೆ. ಈಗ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಸೇವನೆ ಮಾಡದೆ. ಯಾರ್ಯಾರ ಮನೆ ಒಬ್ಬಟ್ಟು ಮಾಡಿದ್ದೀರಾ ಕಮೆಂಟ್ ಮಾಡಿ. ಏನು ಹೇಳಿ, ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ಅಷ್ಟೇ, ಬೇವು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿರ್ಬೇಕಾ? ಹ್ಞೂ. ನೋಡಿ, ಬೇವು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿರ್ಬೇಕಂತೆ. ಚೆನ್ನಾಗಿರಿ ಹಂಗೆ ಹೇಳ್ತಾವ್ರೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. TVS XL ಸೂಪರ್ XL 100ಅಲ್ಲಿ. ಒಂದು ಪುರಾತನ ದೇವಾಲಯ ಚನ್ನರಾಯಪಟ್ಟಣದಲ್ಲಿರೋದು, ಚಂದ್ರಶೇಖರ ದೇವಾಲಯ ನೋಡ್ಬೋದು. ದೇವಸ್ಥಾನಕ್ಕೆ ಹೋಗ್ಬಂದು ಈಗ ಒಬ್ಬಟ್ಟನ್ನ ತರ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ, ತಿನ್ನಿ. ತರ್ತಾರೆ ನೋಡಿ. ಇಲ್ಲಿ ಬೇಯಿಸ್ತಾವ್ರೆ. ಒಬ್ಬಟ್ಟಲ್ಲಿ ಇಟ್ಟು ಹೂರಣ, ಹಾಗೆ ಇಲ್ಲಿ ಗೊಜ್ಜು, ನಮ್ಮನೇದು ಎಲ್ಲರಿಗೂ ಅನ್ನ, ಸಾಂಬಾರು, ಕೋಸಂಬರಿ ಇಷ್ಟು ಮಾಡಿದ್ದಾರೆ ಹಬ್ಬಕ್ಕೆ. ಇನ್ನೇನು ಸಮಾಚಾರ ಹೇಳಿ? ಇನ್ನೇನಿರೋದು, ತಿನ್ನೋದು, ಮಲಗೋದು. ಹಬ್ಬ ಮಾಡೋದು, ಉಣ್ಣೋದು, ತಿನ್ನೋದು, ಮಲಗೋದು. ತಿಂದಾದ್ಮೇಲೆ ಸಿಗೋಣ. ಗೋಧುಳಿ ಲಗ್ನ, ಮುಸ್ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ, ನೋಡ್ಬೋದು. ಅಚ್ಚುಕಟ್ಟಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹೊಟ್ಟೆ ತುಂಬ ಒಬ್ಬಟ್ಟು, ಅನ್ನ ಸಾರು ತಿಂದು ಒಳ್ಳೆ ನಿದ್ದೆ ಮಾಡಿ ಆರಾಮಾಗಿ ಹೊರಗಡೆ ಕೂತಿದ್ದೀನಿ. ಯುಗಾದಿ ಮುಗೀತಾ ಬಂತು. ಏನಪ್ಪ ಇವನು ಎಲ್ಲ ಏನೇನೋ ಹೇಳ್ದ, ಯುಗಾದಿ ಅಂದ್ರೇ ಏನು ಅಂತ ಹೇಳಲಿಲ್ಲ ಅಂತ ಅಂದ್ಕೊಬೇಡಿ. ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ, ಹೊಸ ಯುಗದ ಆರಂಭ. ಆದಿ ಅಂದರೆ ದಾರಿ. ಅದೇ ರೀತಿ ಇವತ್ತಿನ ದಿನದಿಂದ ಹೊಸ ಯುಗ ಪ್ರಾರಂಭ ಆಗುತ್ತೆ. ಸೊ ಅದನ್ನು ಯುಗಾದಿ ಅಂತ ಅಂತಾರೆ. ಹಾಗೆ ಈ ಒಂದು ದಿನವೇ ಬ್ರಹ್ಮದೇವರು ಈ ಒಂದು ಸೃಷ್ಟಿ ಮಾಡಿದಂತೆ. ಅಂದರೆ ಈ ಒಂದು ಭೂಮಂಡಲವನ್ನು ಸೃಷ್ಟಿ ಮಾಡಿದಂಥ ದಿನ ಇವತ್ತೇ ಅಂತಲೂ ಸಹ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ. ಹಾಗೂ ನಮ್ಮ ಸನಾತನ ಧರ್ಮದ ಆಚರಣೆ ಪ್ರಕಾರ ಇವತ್ತಿನ ದಿನ ನಮ್ಮೆಲ್ಲರಿಗೂ ಹೊಸ ವರ್ಷ, ಹೊಸತನ, ಹೊಸ ಹರುಷ. ಇಡೀ ಪ್ರಕೃತಿಯೇ ಈ ಒಂದು ದಿನದಲ್ಲಿ ಹೊಸ ಚಿಗುರನ್ನು ಒಡೆದು ಆಚರಣೆ ಮಾಡಿರುತ್ತೆ. ನಾನು ಇದನ್ನೆಲ್ಲ ಆಲ್ರೆಡಿ ನಿಮಗೆ ಹೇಳಿದ್ದೆ. ಆಮೇಲೆ ನೀವು ನಾರ್ಮಲಾಗಿ ಅಬ್ಸರ್ವ್ ಮಾಡ್ಬೋದು, ನಾವು ಯಥೇಚ್ಛವಾಗಿ ಈಗ ಇಂಗ್ಲೀಷ್ ಕ್ಯಾಲೆಂಡರ್ನ ಬಳಸ್ತಾ ಬರ್ತಾ ಇದ್ದೀವಿ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲೂ ಸಹ ಕೆಲವೊಂದು ತಿಂಗಳುಗಳು, ಅಂದರೆ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್, ಸಪ್ತ ಅಂದರೆ 7, ಅಕ್ಟೋಬರ್, ಅಷ್ಟ ಅಂದರೆ 8, ನವಂಬರ್, ನವ ಅಂದರೆ 9, ಡಿಸೆಂಬರ್ ಅಂದರೆ 10. ಈ ಸಂಖ್ಯೆಗಳನ್ನು ಅದು ಸೂಚನೆ ಮಾಡುತ್ತೆ. ನೆಕ್ಸ್ಟು ನಮಗೆ ಮೊದಲು ಕ್ಯಾಲೆಂಡ್ರಲ್ಲಿ ಇದ್ದಿದ್ದು 10 ತಿಂಗಳಂತೆ. ನೆಕ್ಸ್ಟು 11, 12ನೇ ತಿಂಗಳಾಗಿ ಜನವರಿ, ಫೆಬ್ರವರಿಯನ್ನು ಆ್ಯಡ್ ಮಾಡ್ತಾರೆ. ಬಟ್ ಕಾಲಕ್ರಮೇಣ ಬರ್ತಾ ಅದೇನಾಗುತ್ತೆ, ಅದು 1, 2ನೇ ತಿಂಗಳಾಗುತ್ತೆ. ಮಾರ್ಚ್ 3ನೇ ತಿಂಗಳಿಗೆ ಬರುತ್ತೆ. ನಾರ್ಮಲಾಗಿ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲೂ ಸಹ ಹೊಸ ವರ್ಷನ ಮಾರ್ಚಲ್ಲೇ ಆಚರಣೆ ಮಾಡ್ತಾಯಿದ್ರಂತೆ. ಯಾಕೆಂದರೆ ಆ ಒಂದು ತಿಂಗಳಲ್ಲೇ ಪ್ರತಿಯೊಂದು
ಹೊಸತನ, ಹೊಸ ಚಿಗುರು ಎಲ್ಲ ಪ್ರಾರಂಭ ಆಗದೆ ಮಾರ್ಚ್ ಸೀಸನಲ್ಲಿ, ಅದನ್ನು ಸ್ಪ್ರಿಂಗ್ ಸೀಸನ್ ಅಂತಲೂ ಸಹ ಕರೀತಾರೆ. ಕಾಲಕ್ರಮೇಣ ಅದು ಚೇಂಜ್ ಆಗಿ ಜನವರಿಗೆ ಹೋಗಿ ಜನವರಿ 1ನೇ ತಾರೀಕನ್ನ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗೆ ನೆಕ್ಸ್ಟು ನೀವು ಕೇಳ್ಬೋದು ಅಥವಾ ನೀವು ಅಂದ್ಕೊಬೋದು, ಮಾರ್ಚ್ ಇದ್ದರೂ ಮಾರ್ಚ್ 1ನೇ ತಾರೀಕು ನಾವು ಯುಗಾದಿ ಸೆಲೆಬ್ರೇಟ್ ಮಾಡಬೇಕಲ್ಲ, ಈ ಥರ ಏನಕ್ಕೆ ಸೆಂಟ್ರಲ್ ಬರುತ್ತೆ ಅಂದರೆ, ಈ ಒಂದು ಟೈಮಲ್ಲಿ ಅಂದರೆ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿ, ಯುಗಾದಿ ಬರೋದು ಅಮಾವಾಸ್ಯೆ ಆದಮೇಲೆ ಅಥವಾ ಅಮಾವಾಸ್ಯೆ ಟೈಮಲ್ಲೇ ಬರೋದು. ಯಾಕೆಂದರೆ ಆ ಒಂದು ದಿನದಲ್ಲಿ ಭೂಮಿ, ಸೂರ್ಯ, ಚಂದ್ರ ಲೈನಲ್ಲಿರುತ್ತೆ. ಇವತ್ತಿನ ದಿನ ಅಂದರೆ ಅಮಾವಾಸ್ಯೆ ದಿನದಲ್ಲಿ ನಮಗೆ ಚಂದ್ರ ಕಾಣಲ್ಲ. ಸೊ ಹಂಗಾಗಿ ಇಲ್ಲಿಂದ ಈ ದಿನದಿಂದ ಮುಂದಕ್ಕೆ ಹೊಸ ಒಂದು ವರ್ಷ ಪ್ರಾರಂಭ ಅಂತಲೇ ಭಾವಿಸ್ತಾರೆ. ಹಂಗಾಗಿ ಇವತ್ತಿನ ದಿನ ಯುಗಾದಿ ಸೆಲೆಬ್ರೇಟ್ ಮಾಡ್ತಾರೆ. ಇಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು. ನಿಮ್ಗೆ ಇನ್ನೂ ಯಥೇಚ್ಛವಾಗಿ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟು ನಮ್ಮನೆಯ ಯುಗಾದಿಯ ವಿಶೇಷತೆ ಆಗಿತ್ತು. ಇನ್ನು ಸಂಜೆ ಹೊತ್ತಲ್ಲಿ ಈ ಒಂದು 7 ಗಂಟೆ 8 ಗಂಟೆಲಿ ನಾವು ಚಂದ್ರನ ಹುಡುಕ್ತಾ ಇದ್ವಿ. ಏನೋ ಚಂದ್ರನ ನೋಡೋದು ಒಂದು ವಾಡಿಕೆ ಇತ್ತು. ಅಂದರೆ ಚಂದ್ರ ಯಾವ ಕಡೆ ಜಾಸ್ತಿ ಬಾಗಿರ್ತಾನೋ ಅದೇನೋ ಹೇಳೋರು, ಅದು ನಮ್ಮ ಅಜ್ಜಂಗೆ ಗೊತ್ತು. ಅಂದರೆ ಬೆಳೆ ಜಾಸ್ತಿ ಆಗುತ್ತಾ, ಅಂದರೆ ರೈತರು ಬೆಳೆದಿರೋ ಬೆಳೆ ರೇಟು ಜಾಸ್ತಿ ಆಗುತ್ತಾ ಅಥವಾ ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ, ಈ ಥರ ಏನೋ ಅದು ಹಿಂಗೆ ಇರೋ ಪೊಸಿಷನ್ ನೋಡಿ ಹೇಳ್ತಿದ್ರಂತೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಏನೂ ಕಾಣಲ್ಲ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನೋಡೋಣ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಮಾಡ್ತಾ ಇರೋಣ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.